ಸರ್ ಅದ್ರ ಜೊತೆಗೆ ಒಂದೇ ನಿಮಿಷ ಒಂದೇ MLA ಯಾವಾಗಿಂದ ಆಗಿದ್ರೆ ಆಯ್ಕೆ ಆಗಿದ್ದು? ಹೋದ್ ಸತಿನೂ MLA ಆಗಿದ್ರಿ, ತಮ್ಮ ಬಿಜೆಪಿ ಸರ್ಕಾರ ಇರುವಾಗನು ತಾವು MLA ಆಗಿದ್ರಿ, ಲೋಕಲ್ MLA ಆಗಿದ್ರಿ. ಅವಾಗ ಗೊತ್ತಿರ್ಲಿಲ್ವಾ? ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಏನಕ್ಕಂದ್ರೆ ತಾವು MLA ಆಗಿದ್ರಿ ಅಲ್ಲಿ, ಅಧ್ಯಕ್ಷರೇ. ಅವಾಗ ಗೊತ್ತಿರ್ಲಿಲ್ವಾ ಒಬ್ಬಕ್ಕ ಆಗಿರೋದು? ಈಗ ಗೊತ್ತಾಗಿರೋದ ನಿಮ್ಗೆ? ಅಲ್ರಿ, ಯಾರು ಮಾಡಿದ್ರು ಇದನ್ನ? ಒಬ್ಬ ವಿಜಾಪುರಕ್ಕೆ ಒಬ್ಬ DC ಬಂದ, ಮಹಮ್ಮದ್ ಮೋಚಿನ ತಳಿ, ಏನು ಕೆಲಸ ಮಾಡಲಿಲ್ಲ, ಬರೀ ವಕಫ್ ಮಾಡೋದು ಕೆಲಸನೇ ಮಾಡೋದು. ಮುಂದೆ ಇನ್ಚಾರ್ಜ್ ಸೆಕ್ರೆಟರಿ ಧ್ವನಿ ಬೇಕಾಗಿತ್ತು, ನೀವೇನ್ ಮಾಡ್ತಾ ಇದ್ರಿ? ಅವ್ನು ಮಾಡಿಲ್ಲ, ನೀವೇನ್ ಮಾಡ್ತಾ ಇದ್ರಿ? ನಿಮ್ದೇ ಸರ್ಕಾರ ಇತ್ತಿಲ್ಲ, ನಿಮ್ದೇ ಸರ್ಕಾರ ಇತ್ತಿಲ್ಲ, ಮಾತಾಡ್ತಾರೆ ನಿಮ್ಮವ್ರು ಮಾತಾಡ್ವಾ? ಅರೆ ನೀವು ಉತ್ತರ ಕೊಡ್ರಿ. ಅಲ್ಲ, ನಿಮ್ಮವ್ರು ಮಾತಾಡ್ತಾ ನಾವು ಇಟ್ಟೋದನ್ನ ನಾವು ಕೇಳಿಸ್ಕೊಂಡಿಲ್ಲ, ನೀವು ಕೇಳಿಸ್ಕೊಳ್ಳಿ. ಕೇಳ್ರಿ, ಇಷ್ಟಾಕ ನೀವು ಹಾಕೋದ್ರಿ. ಏನ್ ಹೇಳಿದೆ? ಆಯ್ತು, ಇದು ಏನೋ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದ್ಕೊಳ್ಳಿ ನೀವು ಗಾಬರಿ ಆಗಿಬಿಟ್ಟಿರಿ. ಅದಕ್ಕೆ ಬಿದರ್ಸೆ ಜಾಂಗೆ ಅರೆ ಹಲ್ಲ ನಾವೇನು ಮಾತಾಡ್ರಿ. ಅದನ್ನೇ ಹೇಳಕತ್ತೀನಿ. ಅವರು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ, ಹೋಗು, ರಾಜ್ಯದಲ್ಲಿ ಎಷ್ಟು ವಕಫ್ ಆಸ್ತಿ ಇದೆ ನೋಡು, ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು. ಅದಕ್ಕೆ ಬಂದಿಲ್ಲ ಅಂತ ಹೇಳಿ ನೋಡಿ, ನೀವು ತಪ್ಪು ಸದನಿಗೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ತಾನೆ? ಅರೆ ವಿಡಿಯೋ ಬಿಜಾಪುರಲ್ಲೇ ನಾನು ಅಧಿಕಾರಿಗಳ ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ಒಗ್ಬೋರ್ದು ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ, ಆ ಎನ್ಕರೇಜ್ಮೆಂಟ್ ತೆಗಿ ಅಂತ ಹೇಳಿದಾರೆ ಅಂತ ಹೇಳಿದ್ದೀನಿ ನಾನು. ಹೋಗು, ಮಾಡು, ಆಯ್ತು. ಮಂತ್ರಿ ಅವರು ಮಾತಾಡ್ಲಿ, ಫಿನಿಶ್ ಮಾಡ್ಲಿ. ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ 2070.24 ಚದರ ಮೀಟರ್ ವಕಫ್, ಜಿಲ್ಲಾ ಆಸ್ಪತ್ರೆ ವಕಫ್, ಮನುಗುಳಿ ಅಗಿಸಿಬಲ್ಲಿ ಆದಿಲ್ ಶಾನ್ಗಿಂತ ಮುಂಚೆ ಹಿಡಿದು ಅಲ್ಲಿ ದಲಿತರು ವಾಸ ಮಾಡ್ತಾರೆ ಅಧ್ಯಕ್ಷರೇ. ಸುಮಾರು 16 ಎಕರೆ ಎಲ್ಲಿ ಮನುಗುಳಿ ಅಗಿಸಿಬಲ್ಲಿ ಸರ್ವೆ ನಂಬರ್ 605ರಲ್ಲಿ ದಲಿತರು ಸಾವಿರಾರು ವರ್ಷಗಳಿಂದ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ. ಇವತ್ತು ವಕಫ್. ಇವತ್ತು ನಾವು ಸ್ಲಮ್ ಬೋರ್ಡ್ನಿಂದ ಅಲ್ಲಿ ಮನೆ ಕಟ್ಲಿಕ್ಕೆ ಹೋದ್ರೆ ನಿಮ್ಗೆ ಮನೆ ಕಟ್ಲಿಕ್ಕೆ ಬರೋದಿಲ್ಲ. ವಕಫ್ ನಮ್ಮ ಯರಗಲ್ ಬಿಕೇತ್ ಒಂದು ಸಿಂದಗಿ ತಾಲೂಕಿನಲ್ಲಿ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ಪಾಪ ಭಾಳ ಮುಗ್ಧ ಸ್ವಾಮೀಜಿ, ಅವ್ರಿಗೇನು ಗೊತ್ತಿಲ್ಲ. 2018ರಿಂದ ಅವರು ಈ ಉತ್ತಾರೆ ತೆಗಿಲಿಕ್ಕೂ ಹೋಗಿಲ್ಲ. ಮೊನ್ನೆ ಉತ್ತಾರೆ ತೆಗಿಲಿಕ್ಕೆ ಹೋದ್ರೆ ಅಧ್ಯಕ್ಷರೇ 8 ಎಕರೆ 14 ಗುಂಟೆ 11ನೇ ಕಾಲಮ್ ನಂಬರ್ 11ರಲ್ಲಿ ಕರ್ನಾಟಕ ವಕಫ್ ಬೋರ್ಡ್ () ಸುನ್ನಿ ಬೆಂಗಳೂರು ಅಂತ ಎಂಟ್ರಿ ಆಗಿದೆ. ಇದು ನೋಟಿಸ್ ಕೊಡಲಾರ್ದೆ ಆದಂಥದ್ದು. ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವ ನೋಟಿಸ್ ಕೊಟ್ಟು ಅದನ್ನು ವಾಪಸ್ ತಗೋತೀನಿ ಅಂದ್ರು. ಆದ್ರೆ ನೋಟಿಸ್ನೇ ಕೊಟ್ಟಿಲ್ಲ, ಆ ರೈತನಿಗೂ ಗೊತ್ತಿಲ್ಲ, ಮಠದವ್ರಿಗೂ ಗೊತ್ತಿಲ್ಲ, ಎಲ್ಲ ವಕಫ್ ಆಗಿದೆ. ನಾವು ಹೇಳಕತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳೇ, ವಿದೌಟ್ ನೋಟಿಸ್ ಏನಾಗಿವೆ ಎಲ್ಲ ಕಡೆನೂ. ಇವತ್ತು ನಾವು ಬೀದರ್ನಲ್ಲಿ ನೋಡಿದ್ವಿ, ಬೀದರ್ ಚಟ್ನಳ್ಳಿ ಗ್ರಾಮಕ್ಕೆ ನಾವು ಹೋಗಿದ್ದೀವಿ. 1600 ಎಕರೆದೊಳಗೆ 60% ಮುಸ್ಲಿಮರದು ವಕಫ್ ಆಗಿದೆ. ಇಲ್ಲಿ ಅದರ ಇಲ್ಲಿ ನಮ್ಮ ಉಸ್ತುವಾರಿ ಮಾತ್ರ ಆಗೈತಲ್ರಿ. ಪಾಪ ಅವರು ಮುಸ್ಲಿಮರು ಬಂದಿದ್ರು ನಮ್ಮ ಸಭೆಗೆ. 900 ಎಕರೆ ರಾಯಚೂರದಲ್ಲಿ 120 ಎಕರೆ ಬಂದಿದ್ರು. ನೀವು ಅನ್ಯಾಯ ಮಾಡಿದಾಗ ಮತ್ತೆ ಯಾರ ಮೇಲೆ ಇರ್ಬೇಕು? ಯಾರು ಗುರ್ತೈತಿ? ನಾ ಅಂತೀನಿ, ಮಂತ್ರಿ ಅವ್ರೆ ಮಾತಾಡ್ಲಿ, ಅಂದಿನಿ, ಮಂತ್ರಿ ಅವ್ರೆ, ಜಮೀರ್ ಅವ್ರೆ ಅಂದಿನಿ, ನೀವು ಹೆಂಗ್ ತಲಾಕ್ ಅಂತಿರಲ್ಲ ಹಂಗ ಅಂದಿನಿ. ದಯವಿಟ್ಟು ಮಾಡಬೇಡಿ, ಸ್ಟ್ರೈಟ್ ಹೋಗ್ಲಿ. ಏನ್ ಇನ್ನೊಂದು ಕೇಸ್ ಆಗ್ತಿದ್ ಹಾಕ್ರಿ.